ಫೈನಲಿ ದುರಂಧರ್ 2 ಸಿನಿಮಾದಿಂದ ಟ್ರೈಲರ್ ಕಟ್ಟು ಬಂದೇ ಬಿಡ್ತು. ಈ ಟ್ರೈಲರ್ ನೋಡಿದ ಮೇಲೆ ನನಗೆ ಅನಿಸಿದ್ದು ಏನಪ್ಪಾ ಅಂದ್ರೆ ಯಶ್ ಅವರು ಟಾಕ್ಸಿಕ್ ಸಿನಿಮಾನ ಪೋಸ್ಟ್ ಪೋನ್ ಮಾಡ್ಕೊಂಡಿದ್ದು ಒಳ್ಳೇದಾಯ್ತು. ಒಂದು ವೇಳೆ ಪೋಸ್ಟ್ ಪೋನ್ ಮಾಡ್ಕೊಳ್ದೆ ದುರಂಧರ್ 2 ಸಿನಿಮಾದ ಎದುರು ಬಂದಿದ್ರೆ ಪಕ್ಕಾ ಹೊಗೆ ಹಾಕ್ಸ್ಕೊಳ್ತಿತ್ತು. ಯಾಕಂದ್ರೆ ಈ ಟ್ರೈಲರ್ ಕಟ್ಟು ಆ ರೀತಿ ಇದೆ. ನಿಜ ಹೇಳ್ಬೇಕಂದ್ರೆ ಈ ಟ್ರೈಲರ್ ನಲ್ಲಿ ಈ ಸಿನಿಮಾದ ಡೈರೆಕ್ಟರ್ ಯಾವುದೇ ಕಂಟೆಂಟ್ ಲೀಕ್ ಮಾಡಿಲ್ಲ. ಪ್ರತಿಯೊಂದು ಫ್ರೇಮ್ ಗ್ರ್ಯಾಂಡ್ ಆಗಿ ಡಿಸೈನ್ ಮಾಡಿದ್ದಾರೆ. ಪ್ರತಿಯೊಂದು ಫ್ರೇಮ್ ನಲ್ಲಿ ದೇಶಭಕ್ತಿ ಬ್ಲಡ್ ಬಾತ್ ಎದ್ದು ಕಾಣ್ತಾ ಇದೆ. ರಣಬೀರ್ ಸಿಂಗ್ ಅವರನ್ನು ಜೇಮ್ಸ್ ಬಾಂಡ್ ರೇಂಜ್ ಗೆ ಎಲಿವೇಶನ್ ಕೊಟ್ಟಿದ್ದಾರೆ. ಅದು ಕೂಡ ಯಾವುದೇ ಬಿಲ್ಡಪ್ ಇಲ್ಲದೆ ನ್ಯಾಚುರಲ್ ಆಗಿದೆ ಈ ಟ್ರೈಲರ್ ಕಟ್ಟು. ಬಿಜಿಎಂ ಮಾತ್ರ ನೆಕ್ಸ್ಟ್ ಲೆವೆಲ್ ಬಿಡಿ. ಇನ್ನು ಈ ಟ್ರೈಲರ್ ನಲ್ಲಿ ಸಂಜಯ್ ದತ್ ಅವರು ಒಂದು ಡೈಲಾಗ್ ಹೇಳ್ತಾರೆ, ಎಲ್ಲಿ ನೋವು ಇದೆಯೋ ಅಲ್ಲಿ ಗಂಡಸಿರ್ತಾನೆ. ದುರಂಧರ್ ಪಾರ್ಟ್ 1ರಲ್ಲಿ ರೆಹಮಾನ್ ಡಕಾಯ್ತು ಸಾವಿನ ನಂತರ ಅಲ್ಲಿಗೆ ಆ ಸಿನಿಮಾ ಕೊನೆಗೊಳ್ಳುತ್ತೆ. ಈಗ ಸ್ವೀಕ್ವೆಲ್ ಅಲ್ಲಿಂದನೇ ಕತೆ ಆರಂಭವಾಗುತ್ತೆ. ಪಾಕಿಸ್ತಾನದ ಭಯೋತ್ಪಾದನೆಯ ವಿರುದ್ಧ ಹಮ್ಜಾ ನಡೆಸುವ ರಕ್ತ ಸಿಕ್ತ ಸೇಡಿನ ಕತೆ ಈ ದುರಂಧರ್ 2. ಇಷ್ಟಕ್ಕೂ ಈ ಜಸ್ಕರಸ್ ಸಿಂಗ್ ಅಲಿಯಾಸ್ ಹಮ್ಜಾ ಯಾರು, ಆತ ಈ ಸೀಕ್ರೆಟ್ ಮಿಷನ್ ಗೆ ಹೇಗೆ ಆಯ್ಕೆಯಾದ ಎಂಬ ಅಂಶಗಳು ಈ ದುರಂಧರ್ 2 ಸಿನಿಮಾದಲ್ಲಿ ಇರುತ್ತೆ. ಹೈ ವೋಲ್ಟೇಜ್ ಆಕ್ಷನ್ ಈ ಸಿನಿಮಾದಲ್ಲಿ ಇರುತ್ತೆ. ಪ್ರತಿಯೊಂದು ಕ್ಯಾರೆಕ್ಟರ್ ನ ಪವರ್ಫುಲ್ ಆಗಿ ತೋರಿಸಿದ್ದಾರೆ. ಪ್ರತಿಯೊಂದು ಫ್ರೇಮ್ ಗ್ರ್ಯಾಂಡ್ ವಿಜುವಲ್ಸ್ ಟಾಪ್ ನಾಚ್. ಪ್ರತಿಯೊಬ್ಬ ಭಾರತೀಯರಿಗೂ ಕನೆಕ್ಟ್ ಆಗೋ ರೀತಿ ಈ ಸಿನಿಮಾದ ಕತೆ ಬರ್ಕೊಂಡವ್ರೆ. ಪಕ್ಕ ಈ ಸಿನಿಮಾ 1000 ಕೋಟಿ ಕಲೆಕ್ಷನ್ ಮಾಡೋದಂತೂ ಪಕ್ಕ. ಒಟ್ಟಾರೆಯಾಗಿ ಟ್ರೈಲರ್ ಕಟ್ಟು ಚೆನ್ನಾಗಿದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಶಿವರಾಜ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.